ವಾಶ್. ಕೂದಲನ್ನು ಸ್ವಚ್ಛಗೊಳಿಸುವುದು ವೈಯಕ್ತಿಕ ಸ್ವಚ್ಛತೆ ಮತ್ತು ಆರೈಕೆಯ ಒಂದು ಪ್ರಮುಖ ಭಾಗವಾಗಿದೆ. ಕೂದಲನ್ನು ಸ್ವಚ್ಛಗೊಳಿಸದಿದ್ದರೆ ಹೇನುಗಳು, ತಲೆಹೊಟ್ಟು, ಶುಷ್ಕತೆ, ತುರಿಕೆ ಮುಂತಾದ ಸಮಸ್ಯೆಗಳು ಬರಬಹುದು. ಓಡಾಡಲು ಸಾಧ್ಯವಾಗದ ಅಥವಾ ಹಾಸಿಗೆ ಹಿಡಿದ ಅಂದರೆ ಬೆಡ್ ರಿಡನ್ ರೋಗಿಗಳ ಕೂದಲನ್ನು ತೊಳೆಯುವ ಜವಾಬ್ದಾರಿಯು ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ಅವರದಾಗಿರುತ್ತದೆ. ರೋಗಿಯ ಕೂದಲನ್ನು ಸ್ವಚ್ಛಗೊಳಿಸುವುದರಿಂದ ಕೂದಲಿನ ಸಮಸ್ಯೆಗಳಿಂದ ಅವರನ್ನು ದೂರವಿಡುವುದಲ್ಲದೆ ಸ್ವಚ್ಛಗೊಳಿಸಿದ ನಂತರ ಅವರಿಗೆ ಒಳ್ಳೆಯ ಅನುಭವವನ್ನು ನೀಡುತ್ತದೆ. ಇದು ಅವರ ಆರೋಗ್ಯಕ್ಕೆ ಒಳ್ಳೆಯದು. ರೋಗಿಯ ಕೂದಲನ್ನು ಸ್ವಚ್ಛಗೊಳಿಸಲು ನಮಗೆ ಯಾವ ಯಾವ ವಸ್ತುಗಳು ಬೇಕಾಗುತ್ತವೆ ಎಂಬುದನ್ನು ಮೊದಲು ತಿಳಿದುಕೊಳ್ಳೋಣ. 2 ಬಕೆಟ್ಗಳು, 2 ಮ್ಯಾಕಿಂಟಾಶ್, ಗಾಜ್ ಪೀಸ್, ಕಾಟನ್ ಬಾಲ್, ಮಗ್, ಶಾಂಪೂ, ಬೌಲ್, ಗ್ಲೌಸ್, 2 ಟವೆಲ್ಗಳು, ಹಾಟ್ ವಾಟರ್ ಬ್ಯಾಗ್, ಅಗತ್ಯವಿದ್ದರೆ ಬಾಚಣಿಗೆ. ಬನ್ನಿ ಈಗ ಕೂದಲು ಸ್ವಚ್ಛಗೊಳಿಸುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ರೋಗಿಯ ಬಳಿಗೆ ಹೋಗಿ ಕಾರ್ಯವಿಧಾನದ ಬಗ್ಗೆ ವಿವರಿಸಿ ಮತ್ತು ಆ ಕಾರ್ಯವಿಧಾನವನ್ನು ನಿರ್ವಹಿಸಲು ಅವರ ಒಪ್ಪಿಗೆಯನ್ನು ಕೇಳಿ. ರೋಗಿಗೆ ಗೌಪ್ಯತೆಯನ್ನು ಅಂದರೆ ಪ್ರೈವಸಿ ಕಾಪಾಡಲು ಪರದೆಗಳನ್ನು ಹಾಕಿ. ನಿಮ್ಮ ಕೈಗಳನ್ನು ತೊಳೆದುಕೊಂಡು ಕೈಗವಸುಗಳು ಅಂದರೆ ಗ್ಲೌಸ್ ಧರಿಸಿ. ರೋಗಿಯ ತಲೆಯನ್ನು ಹಾಸಿಗೆಯ ಅಂಚಿಗೆ ತನ್ನಿ ಮತ್ತು ರೋಗಿಗೆ ಯಾವುದೇ ಸಮಸ್ಯೆಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಟವೆಲ್ ಅನ್ನು ರೋಲ್ ಮಾಡಿಕೊಂಡು ಅದನ್ನು ರೋಗಿಯ ಕುತ್ತಿಗೆಯ ಕೆಳಗೆ ಇರಿಸಿ. ಇದರಿಂದ ರೋಗಿಯ ತಲೆಯು ಸ್ವಲ್ಪ ಮೇಲಕ್ಕೆ ಬರುತ್ತದೆ. ಟವೆಲ್ ಅನ್ನು ಸರಿಯಾಗಿ ಇರಿಸುವ ಮೂಲಕ ನೀವು ತಲೆಯ ಪ್ರತಿಯೊಂದು ಭಾಗವನ್ನು, ವಿಶೇಷವಾಗಿ ತಲೆಯ ಹಿಂಭಾಗದಲ್ಲಿರುವ ಕೂದಲನ್ನು ತಲುಪಲು ಸಾಧ್ಯವಾಗುತ್ತದೆ ಮತ್ತು ಕಾರ್ಯವಿಧಾನವನ್ನು ಸರಾಗವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಈಗ ರೋಗಿಯ ಕುತ್ತಿಗೆಯ ಕೆಳಗೆ ಇಟ್ಟಿರುವ ಟವೆಲ್ನ ತುದಿಯಿಂದ ಮ್ಯಾಕಿಂಟಾಶ್ ಶೀಟ್ ಹಾಕಿ ಅದನ್ನು ಬಕೆಟ್ ವರೆಗೂ ವಿಸ್ತರಿಸಿ. ಇದು ರೋಗಿಯ ತಲೆಯಿಂದ ಬೀಳುವ ನೀರು ನೇರವಾಗಿ ಬಕೆಟ್ನಲ್ಲಿ ಬೀಳುತ್ತದೆ, ಆದ್ದರಿಂದ ಹಾಸಿಗೆ ಒದ್ದೆಯಾಗುವುದಿಲ್ಲ. ನಂತರ ರೋಗಿಯ ಕಣ್ಣುಗಳ ಮೇಲೆ ಸಣ್ಣ ನ್ಯಾಪ್ಕಿನ್ ಅಥವಾ ಗಾಜ್ ಪೀಸ್ ಇರಿಸಿ ಮತ್ತು ಕಿವಿಗಳಲ್ಲಿ ಕಾಟನ್ ಬಾಲ್ ಇಡಬೇಕು. ಇದರ ಉದ್ದೇಶ ರೋಗಿಯ ಕಣ್ಣುಗಳು ಮತ್ತು ಕಿವಿಗಳನ್ನು ನೀರಿನಿಂದ ರಕ್ಷಿಸುವುದಾಗಿರುತ್ತದೆ. ಈಗ ರೋಗಿಯ ತಲೆಯ ಮೇಲೆ ನಿಧಾನವಾಗಿ ನೀರನ್ನು ಹಾಕಲು ಪ್ರಾರಂಭಿಸಿ. ಕೂದಲು ಸಂಪೂರ್ಣವಾಗಿ ಒದ್ದೆಯಾಗುವವರೆಗೆ ನೀರನ್ನು ಹಾಕಬೇಕು. ಇದಾದ ನಂತರ ಒಂದು ಬಟ್ಟಲಿನಲ್ಲಿ ಶಾಂಪೂ ತೆಗೆದುಕೊಂಡು ಕೂದಲಿಗೆ ಎಲ್ಲಾ ಕಡೆ ಹಚ್ಚಿ. ಒಂದು ವೇಳೆ ನಿಮ್ಮ ಕೈಯಿಂದ ರೋಗಿಯ ತಲೆಯ ಕೆಳಗಿನ ಭಾಗಕ್ಕೆ ಹಚ್ಚಲು ಸಾಧ್ಯವಾಗದಿದ್ದರೆ ಒಂದು ಕೈಯಿಂದ ತಲೆಯನ್ನು ನಿಧಾನವಾಗಿ ಎತ್ತಿ ಶಾಂಪೂ ಹಚ್ಚಿ. ಈಗ ನಿಮ್ಮ ಬೆರಳುಗಳಿಂದ ತಲೆಯನ್ನು ನಿಧಾನವಾಗಿ ಮಸಾಜ್ ಮಾಡಿ, ಆದರೆ ತುಂಬಾ ಜೋರಾಗಿ ಉಜ್ಜಬಾರದು, ಇದನ್ನು ನೆನಪಿನಲ್ಲಿಡಿ. ಕೂದಲಿಗೆ ಶಾಂಪೂವನ್ನು ಸಂಪೂರ್ಣವಾಗಿ ಹಚ್ಚಿದ ನಂತರ ಕೂದಲನ್ನು ನಿಧಾನವಾಗಿ ನೀರಿನಿಂದ ಚೆನ್ನಾಗಿ ತೊಳೆಯಿರಿ. ಕೂದಲಿನಲ್ಲಿ ಎಲ್ಲಿಯಾದರೂ ಶಾಂಪೂ ಉಳಿದಿದೆಯೇ ಎಂದು ಗಮನವಿಟ್ಟು ಪರಿಶೀಲಿಸಿ. ಒಂದು ವೇಳೆ ಶಾಂಪೂ ಉಳಿದಿದ್ದರೆ ಆ ಭಾಗವನ್ನು ಮತ್ತೆ ತೊಳೆಯಿರಿ. ಈಗ ಮ್ಯಾಕಿಂಟಾಶ್ ಶೀಟ್ ತೆಗೆದು ರೋಗಿಯ ಕಣ್ಣುಗಳ ಮೇಲೆ ಇಟ್ಟಿರುವ ಸಣ್ಣ ನ್ಯಾಪ್ಕಿನ್ ಮತ್ತು ಕಿವಿಗಳಿಂದ ಕಾಟನ್ ಬಾಲ್ ತೆಗೆದು ಎಚ್ಚರಿಕೆಯಿಂದ ಪೇಪರ್ ಬ್ಯಾಗ್ನಲ್ಲಿ ಹಾಕಿ. ಇದಾದ ನಂತರ ಒಣಗಿರುವ ಟವೆಲ್ನಿಂದ ರೋಗಿಯ ಕೂದಲನ್ನು ನಿಧಾನವಾಗಿ ಒಣಗಿಸಿ. ರೋಗಿಯ ತಲೆಯ ಕೆಳಗೆ ಇರುವ ಟವೆಲ್ ತೆಗೆದು ರೋಗಿಯನ್ನು ಆರಾಮದಾಯಕ ಸ್ಥಿತಿಯಲ್ಲಿ ಮಲಗಿಸಿ. ರೋಗಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಿ. ಅವಶ್ಯಕತೆ ಇದ್ದರೆ ಬೆಡ್ಶೀಟ್ ಬದಲಿಸಿ. ಎಲ್ಲಾ ವಸ್ತುಗಳನ್ನು ಅಲ್ಲಿಂದ ತೆಗೆಯಬೇಕು. ನಂತರ ಗ್ಲೌಸ್ ತೆಗೆದು ನಿಮ್ಮ ಕೈಗಳನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ. ಕೊನೆಯದಾಗಿ ಈ ಕಾರ್ಯವಿಧಾನವನ್ನು ಫೈಲ್ನಲ್ಲಿ ದಾಖಲಿಸಿ. ಒಂದು ವೇಳೆ ಅವರಿಗೆ ಚಳಿಯಾಗುತ್ತಿದ್ದರೆ ಹಾಟ್ ವಾಟರ್ ಬ್ಯಾಗ್ ಅನ್ನು ನೀಡಬಹುದು. ನೆನಪಿಡಿ, ಕೂದಲು ತೊಳೆಯುವ ಪ್ರಕ್ರಿಯೆಯನ್ನು ಸರಿಯಾದ ವಿಧಾನದಲ್ಲಿ ಮಾಡುವುದರಿಂದ ರೋಗಿಗಳಿಗೆ ಆರಾಮವೆನಿಸುತ್ತದೆ ಮತ್ತು ಅವರಲ್ಲಿ ತಮ್ಮನ್ನು ಕಾಳಜಿ ಮಾಡುತ್ತಿದ್ದಾರೆಂಬ ಭಾವನೆ ಬರುತ್ತದೆ. ಸ್ವಚ್ಛತೆ, ಆರೈಕೆ ಮತ್ತು ರೋಗಿಯ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಕೂದಲು ತೊಳೆಯುವ ಈ ವಿಧಾನ ತುಂಬಾ ಮುಖ್ಯವಾದುದು ಮತ್ತು ಇದನ್ನು ಎಚ್ಚರಿಕೆಯಿಂದ ನಿರ್ವಹಿಸುವುದು ಅವಶ್ಯಕವಾಗಿರುತ್ತದೆ.